ನಾನು ಹಾಗೆ ನಾರ್ಮಲ್ ಅಕ್ಟೋಬರ್ ಅಲ್ಲಿ ನೀವು ದೈಹಿಕ ಸಂಪರ್ಕ ಮಾಡಿದ್ದು. ಮತ್ತೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಆ ತನಕ ಜನವರಿ ಪುನಃ ದೈಹಿಕ ಸಂಪರ್ಕ ಮಾಡಿದ್ದೇವೆ ಅದು ಮಾಡಿದ್ದೇವೆ. ಹಾಗೆ ನಿಮ್ಮ ಲೆಕ್ಕದಲ್ಲಿ ಅಕ್ಟೋಬರ್ ಇಂದ ಹೇಳುವಾಗ 7 ತಿಂಗಳು ಬರುತ್ತೆ. ಈಗ ಜನವರಿ ಲೆಕ್ಕ ಹಿಡಿದ್ರೆ ಆಗುದ್ರೆ ಆದ್ರೆ ನೀವೀಗ ದೈಹಿಕ ಸಂಪರ್ಕ ಜನವರಿಯಲ್ಲಿ ಮಾಡಿದ್ರು ಸಹ ನೀವು ಅಕ್ಟೋಬರ್ ಅಲ್ಲಿ ನಿಮ್ಮ ಲೆಕ್ಕದಲ್ಲಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ. ಅದಕ್ಕೆ ಅವನು ಹೇಳಿದ, ನಮ್ಮ ಮನೆಯಲ್ಲಿ ಗೊತ್ತಾಗುದು ಬೇಡ, ನೀನು ಅಮ್ಮನ ಹತ್ರ ನಾವು ಇಬ್ಬರು ಮಾತಾಡ್ಲಿಕ್ಕೆ ಹೋಗುವ, ಹೇಳಿ ಅವ್ರ ಹತ್ರ ಏನಾದ್ರು ತೆಗಿಸ್ಲಿಕ್ಕೆ ಆಗ್ತದ ಅಂತ ನೋಡ್ಲಿಕ್ಕೆ. ವೀಕ್ಷಕರೇ, ಪುತ್ತೂರಿನ ಬಿಜೆಪಿ ಮುಖಂಡರೊಬ್ಬರ ಪುತ್ರ ಕೃಷ್ಣರಾವ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿದ್ದು, ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತ ಯುವತಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ತನ್ನ ಸಹಪಾಠಿ ವಿದ್ಯಾರ್ಥಿನಿಯನ್ನ ಪ್ರೀತಿಯ ಬಲೆಗೆ ಬಿಡಿಸಿಕೊಂಡಿದ್ದ ಆರೋಪಿ ಕೃಷ್ಣ ಆಕೆಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದನು. ಆಕೆ ಗರ್ಭಿಣಿಯಾಗಿರುವ ವಿಚಾರ ತಿಳಿದ ಕೂಡಲೇ ಕೃಷ್ಣ ಮದುವೆಯಾಗಲು ನಿರಾಕರಿಸಿದ್ದಾನೆ. ಇದೀಗ ಯುವತಿ ಪುತ್ತೂರು ಮಹಿಳಾ ಠಾಣೆಗೆ ದೂರು ನೀಡಿದ್ದು, ಈ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿ ಕೃಷ್ಣನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಆರೋಪಿ ಕೃಷ್ಣ ಹಾಗೂ ಯುವತಿ ಪುತ್ತೂರಿನ ಹೈಸ್ಕೂಲಿನಲ್ಲಿ ಓದುವಾಗ ಪರಸ್ಪರ ಪ್ರೀತಿಸುತ್ತಿದ್ದರು. 2024 ಅಕ್ಟೋಬರ್ 11ರಂದು ಶ್ರೀಕೃಷ್ಣ ಮನೆಯಲ್ಲಿ ಯಾರೂ ಇಲ್ಲದಾಗ ಯುವತಿಯನ್ನು ಮನೆಗೆ ಕರೆಸಿಕೊಂಡು ಆಕೆಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ ಎಂಬ ವಿಚಾರವನ್ನ ಯುವತಿ ಹಂಚಿಕೊಂಡಿದ್ದಾಳೆ.